ಕಡಲಪ್ಪೆಯ ಮಕ್ಕಳಲ್ಲಿ ಒಂದು ಭಿನ್ನಹ. ನಿಮ್ಮನ್ನ ವೀರರು, ಮೀನುಗಾರರು ಎಂದು ಸುಮ್ಮನೆ ಕರೆದಿಲ್ಲ. ಕಡಲ ಹೆದ್ದರಿಗಳನ್ನ ಮೊಗೆದು ಅನ್ನ ಹುಡುಕಿ ಹೊರಡುವ ನೀವು ವೀರರಲ್ಲದೆ ಮತ್ತೇನು? ನಿಮ್ಮ ಬದುಕು ಹಾಗೆ, ನೀರ ಮೇಲಣ ಗುಳ್ಳೆ. ಇಡೀ ಜಗತ್ತಿನಲ್ಲೇ ಅಸಂಘಟಿತ ಕಾರ್ಮಿಕ ವರ್ಗ ಒಂದಿದ್ರೆ ಅದು ಮೀನುಗಾರರ ವರ್ಗ. ಎಲ್ಲಿತ್ತು ನಿಮ್ಮ ಜೀವಕ್ಕೆ ಬೆಲೆ? ಉಕ್ಕಿ ಬರುವ ಕಡಲು ನಿಮಗ್ಯಾವ ಲೆಕ್ಕವೂ ಅಲ್ಲ. ಬಾನೆತ್ತರಕ್ಕೆ ಎದ್ದು ಬರುವ ರೌದ್ರ ಅಲೆಗಳು ನಿಮಗೆ ಹೆತ್ತಬ್ಬೆಯ ಜೋಗುಳದಂತೆ ಕೇಳಿಸುತ್ತೆ. ಆ ಅಲೆಗಳ ಮಡಿಲಲ್ಲೇ ನಿಮ್ಮ ನಿತ್ಯದ ಕಸುಬು. ಇಂದಿಗೆ ಕರಾವಳಿ ಜಿಲ್ಲೆಗಳ ಆರ್ಥಿಕತೆ ಸುಭದ್ರವಾಗಿ ನಿಂತಿರುವುದು ನೀವು ಕಡಲು ಬಗೆದು ಪಡು ದಿಕ್ಕಿಗೆ ದೋಣಿ ಓಡಿಸಿ ಹೊರಟ ಕಾರಣಕ್ಕೆ. ನೀವು ಸ್ವಾಭಿಮಾನಿಗಳು. ನಿಮಗೆ ಯಾರಲ್ಲಿಯೂ ಕೈಚಾಚಿ ಅಭ್ಯಾಸವಿಲ್ಲ. ಹಾಗಾಗಿ ಯಾವ ಸರ್ಕಾರಗಳು, ಜನಪ್ರತಿನಿಧಿಗಳು ನಿಮ್ಮತ್ತ ಇಣುಕಿಯೂ ನೋಡಲಿಲ್ಲ. 1994ರ ತನಕ ಮೀನುಗಾರ ಬಂಧುಗಳಿಗೆ ಒಂದು ಇಲಾಖೆ ಇದೆ. ಅದು ಮೀನುಗಾರರ ಪರವಾಗಿ ಕೆಲಸ ಮಾಡಬೇಕು ಎನ್ನುವುದು ಯಾವೊಬ್ಬ ಸರ್ಕಾರಕ್ಕೂ ನೆನಪಿರಲಿಲ್ಲ. ಅದೇ ಹೊತ್ತಿಗೆ ಮೀನುಗಾರಿಕಾ ಮತ್ತು ಬಂದರು ಸಚಿವರಾಗಿ ಬಂದದ್ದು ಕೆ. ಜಯಪ್ರಕಾಶ್ ಹೆಗಡೆ. ಕರಾವಳಿಯ ಮೀನುಗಾರರ ಬದುಕಲ್ಲಿ ವಿದ್ಯುತ್ ಸಂಚಾರ. ಲೀಟರಿಗೆ 35 ಪೈಸೆ ಇದ್ದ ಡೀಸೆಲ್ ಸಬ್ಸಿಡಿ ದಿಢೀರನೆ 7 ರೂಪಾಯಿಗೆ ಏರಿದಾಗ ಮೀನುಗಾರ ಸಂದೋಹ ಜಯಪ್ರಕಾಶ್ ಹೆಗಡೆಯವರತ್ತ ಬೆರಗುಗಣ್ಣಿನಿಂದ ತಿರುಗಿ ನೋಡಿತು. 5,000 ಮತ್ಸ್ಯಾಶ್ರಯ ಮನೆಗಳು ಕರಾವಳಿಯ ಬಡ ಮೀನುಗಾರರಿಗೆ ಏಕಕಾಲಕ್ಕೆ ಸೂರು ಒದಗಿಸಿದ್ದು ಆ ಕಾಲಕ್ಕೆ ವಿಶ್ವ ದಾಖಲೆ. ಬಿರುಗಾಳಿಗೆ ಸಿಲುಕಿ ನೀರು ಪಾಲಾದ ಮೀನುಗಾರ ಕುಟುಂಬಗಳ ಪಾಲಿಗೂ ಹೆಗಡೆ ಬೆಳಕಾದರು. ಕಡಲಲ್ಲಿ ಮುಳುಗಿ ಪ್ರಾಣ ಕಳೆದುಕೊಂಡವರಿಗೆ ಸರ್ಕಾರದ ಸಹಾಯಧನ ಆರಂಭಗೊಂಡಿದ್ದು ಕೂಡ ಇದೇ ಹೆಗಡೆಯವರ ದೂರದರ್ಶಿತ್ವದ ಕಾರಣಕ್ಕೆ. ಈ ಎಲ್ಲ ಕೆಲಸಗಳನ್ನ ಕರಾವಳಿಯ ಮೀನುಗಾರ ಬಂಧುಗಳು ಯಾವತ್ತಿಗೂ ನೆನಪು ಬಿಡಲಿಲ್ಲ. ಹೆಗಡೆ ಪಕ್ಷೇತರವಾಗಿ ಚುನಾವಣೆಗೆ ನಿಂತರೂ, ದೂರುಗಳ ಕಡಲಿನಲ್ಲಿದ್ದರೂ ಎಲೆಕ್ಷನ್ ದಿವಸ 100 ನಾಟಿಕಲ್ ಮೈಲುಗಳಿಂದ ದೋಣಿ ಓಡಿಸಿಕೊಂಡು ಬಂದು ಹೆಗಡೆಯವರ ಗುರುತಿಗೆ ಓಟು ಒತ್ತಿ ಹೋದ್ರು. ಇಂದಿಗೂ ಕರಾವಳಿಯ ಮೀನುಗಾರ ಬಂಧುಗಳು ಹೆಗಡೆಯವರನ್ನ ಏಕೆ ನೆನೆಯುತ್ತಾರೆಂದ್ರೆ, ಹೆಗಡೆ ಕೇವಲ ಮೀನುಗಾರಿಕಾ ಸಚಿವನಾಗಿ ಜನರ ಎದುರು ನಿಲ್ಲಿಲ್ಲ. ಪ್ರತಿ ಮೀನುಗಾರ ಬಂಧುಗಳ ಮನೆಯ ಮಗನಂತೆ ಅವರ ಸಂಕಷ್ಟಕ್ಕೆ ಹೆಗಲಾದ್ರು. ಅವರ ಖುಷಿಯ ಕಂಡು ತಾನು ಖುಷಿಪಟ್ರು. ಬಂಧುಗಳೇ, ಇದೀಗ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಹೆಗಡೆ ಮತ್ತೆ ಚುನಾವಣೆಯ ಕಣದಲ್ಲಿದ್ದಾರೆ. ತನ್ನ ಇಡೀ ರಾಜಕೀಯ ಬದುಕನ್ನ ಜನಸೇವೆಗೆಂದೇ ಮುಡಿಪಾಗಿಟ್ಟ ಕನಸುಗಾರ, ಜನಪರ ನೇತಾರ ಕೆ. ಜಯಪ್ರಕಾಶ್ ಹೆಗಡೆಯವರನ್ನ ಆರಿಸಿ ಕಳುಹಿಸಬೇಕಾದದ್ದು ನಮ್ಮೆಲ್ಲರ ಜವಾಬ್ದಾರಿ. ನಾವೆಲ್ಲರೂ ತಪ್ಪದೆ ಆ ಜವಾಬ್ದಾರಿ ಮೆರೆಯೋಣ. ಜೈ ಹಿಂದ್, ನಮಸ್ಕಾರ.